ಡಿ ಗ್ಯಾಂಗ್ ಜೈಲು ಸೇರಿದ್ರು ಬಯಲಾಗ್ತಾ ಇಲ್ಲ ಶೆಡ್ ನ ಸೀಕ್ರೆಟ್. ಶೆಡ್ ಅಲ್ಲಿರೋ ವಾಹನಗಳಾಗಿರಬಹುದು, ಜಪ್ತಿ ಮಾಡಿದ್ದ, ರೇಡ್ ಮಾಡಿದ್ದ, ಈ ರೀತಿ ನಾನಾ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈಗಾಗಲೇ ಡಿ ಗ್ಯಾಂಗ್ ಜೈಲು ಪಾಲಾಗಿದ್ದಾರೆ, ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಆದ್ರೂ ಕೂಡ ಶೆಡ್ ಮೇಲೆ ಅನುಮಾನ ಮೂಡಿದೆ. ಕೊಲೆ ನಡೆದ ಜಾಗ ಶೆಡ್, ಪಟ್ಟಣಗೆರೆ ಶೆಡ್ ಮೇಲೆ ಈಗ ಅನುಮಾನ ಮೂಡಿದೆ. ಪಟ್ಟಣಗೆರೆ ಶೆಡ್ ರಹಸ್ಯ ಬಯಲಿಗೆ ಮುಂದಾದ ಪೊಲೀಸ್. ಆರ್ಟಿಒ ಸಹಾಯದೊಂದಿಗೆ ಬಯಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಲೋನ್ ಪಾವತಿ ಮಾಡಿದ್ರು, ಹೆಚ್ಚಿನ ಹಣಕ್ಕಾಗಿ ರೌಡಿಸಂ. ಅಮಾಯಕರು ವಾಹನಗಳನ್ನ ಸೀಸ್ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಒಂದು ಕಡೆ ದರ್ಶನ್ ಹಾಗೆ ಗ್ಯಾಂಗ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ರೆ, ಇತ್ತ ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಆಗ್ತಾ ಇದೆ. ಶೆಡ್ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಯಾಕಂದ್ರೆ ಆ ಶೆಡ್ ಒಳಗೆ, ಪಟ್ಟಣಗೆರೆ ಶೆಡ್ ಒಳಗೆ ಈ ಕೊಲೆ ಆಗೋಕ್ಕೂ ಮುಂಚೆಯಿಂದನೂ ಕೂಡ ಸಾಕಷ್ಟು ವೆಹಿಕಲ್ಸ್ ಇದೆ. ಸೀಸ್ ಮಾಡಿದ್ದ ಅಥವಾ ರೌಡಿಸಂ ಮಾಡಿ ಅಲ್ಲಿ ಗಾಡಿಗಳನ್ನ ತಂದು ನಿಲ್ಲಿಸಿರೋದ ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಆರ್ಟಿಒ ಸಹಕಾರ ಬೇಕು ಅಂತ ಆರ್ಟಿಒ ಸಹಕಾರವನ್ನ ಪಡೆಯೋದಿಕ್ಕೆ ಮುಂದಾಗ್ತಿದ್ದಾರೆ. ಆರ್ಟಿಒ ಇಂದ ಏನಾದ್ರೂ ಲೈಸೆನ್ಸೋ ಅಥವಾ ಸೀಸ್ ಆಗಿರೋ ಗಾಡಿಗಳು, ಯಾರು ಓನರ್, ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕರೆ, ಆ ಶೆಡ್ ಅಲ್ಲಿ ಏನಾದ್ರೂ ಅಕ್ರಮಗಳು ನಡೀತಿತ್ತ, ಆ ಬಗ್ಗೆ ಮಾಹಿತಿ ಲಭ್ಯವಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ.